ಹುಡುಗನನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಅದೇನು ಅಂತ ನಮಗೆ ಗೊತ್ತಾಗಿಲ್ಲ. ನಾವು ಇಷ್ಟೇ ಹೇಳೋದು, ಹುಡುಗನಿಗೆ ಶಿಕ್ಷೆ ಕೊಡಿ ಅಲ್ಲ ಅಂತ ಹೇಳೋದಲ್ಲ, ಮದುವೆ ಮಾಡಿಸಿ ಕೊಡಿ. ಕಾನೂನು ಪ್ರಕಾರ ಹೋಗ್ತದೆ, ಹುಡುಗನಿಗೆ ಒಪ್ಪಿಗೆ ಇಲ್ಲದೆ ಮದುವೆ ಆಗೋದಿಲ್ಲ ಹಾಗೆ ಹೀಗೆ ಅಂತ. ಕಾನೂನು ಒಪ್ಪಿಗೆ ತಗೊಂಡೇ ತಾನೇ ನಾವು ಫಸ್ಟಿಗೆ FIR ಅನ್ನು ಇದು ಮಾಡಿ ಅವರು ಮದುವೆ ಆಗ್ತಾರೆ ಅಂತ ಹೇಳಿದಕ್ಕೆ ನಾವು 1.5 ತಿಂಗಳು ಕಾದದ್ದು. ಅದು ಕಾನೂನೇ ತಾನೆ. ಆಗಲೇ ಅವರು ಕಾನೂನು ಪ್ರಕಾರ ಹೇಳಿದಾರಲ್ಲ, 1.5 ತಿಂಗಳು, ಅವನಿಗೆ 21 ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಕಾನೂನು ಮುಖಾಂತರನೇ ಹೇಳಿದಲ್ಲ. ಅದೇ ಕಾನೂನು ಈಗೇನು ಹೇಳ್ತದೆ, ಅವನಿಗೆ ಹುಡುಗನಿಗೆ ಒಪ್ಪಿಗೆ ಇಲ್ಲ ಅಂದರೆ ಮದುವೆ ಆಗೋದಿಲ್ಲ ಅಂತ. ಅದೇ ಕಾನೂನು ತಾನೇ ಅವತ್ತು 21 ವರ್ಷ ಆದಮೇಲೆ ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದು. ನಾನು ಅದೇ ಹೇಳೋದು, ಮದುವೆ ಮಾಡಿಕೊಡಿ. ಈಗ ನಮ್ಮ ಎಲ್ಲ ಮುಖಂಡರು ಅವರನ್ನು ನಂಬಿ ಕೂತಿದ್ದೇನೆ. ಹಿಂದೂ ಮುಖಂಡರು ಹೇಳಿದ್ದಾರೆ ಮದುವೆ ಮಾಡಿಸಿಕೊಡ್ತೇನೆ. ಅದಲ್ಲದೆ ಅಶೋಕ್ ರೈ ಅವರು ಸಹ ಹೇಳಿದ್ದಾರೆ, ನಿಮ್ಮ ಜೊತೆ ನಾವಿದ್ದೇವೆ. ಅಶೋಕ್ ರೈ ಅವತ್ತು ಹೇಳಿದರು, ತೆಗಿರಿ, ಇದು ಮುಚ್ಚಳಿಗೆ ಪತ್ರ ಕೊಟ್ಟ ಕಾರಣ ನಿಮಗೆ ಒಂದು ಪ್ರೂಫ್ ಸಿಕ್ಕಿದಾಗೆ ಆಗಿದೆ. ಸರಿ, ಇವಾಗ ಮದುವೆ ಮಾಡಿಸಿ ಅವರೇ ಕೊಡ್ಲಿ ಅಷ್ಟೇ ಕೇಳೋದು, ಮದುವೆ ಮಾಡಿಸಿ ಕೊಡ್ಲಿ ಅಂತ. ಹುಡುಗನನ್ನು ಕರ್ಕೊಂಡ್ಬಂದಿದ್ರು. ಪೊಲೀಸ್ನವ್ರು ಕರ್ಕೊಂಡ್ಬಂದಿದ್ರು. ಅದೇ ಆವಾಗ ಅವರ ತಂದೆನೇ ಹೇಳಿದ್ದು, ಮದುವೆ ಮಾಡಿಸಿ ಕೊಡ್ತೇನೆ, 21 ವರ್ಷ ಆಗಿಲ್ಲ. ನೀವು ಕಂಪ್ಲೇಂಟ್ ಕೊಡ್ಬೇಕು ಹೋಗುವಾಗಲೇ ಅವನನ್ನು ಕರ್ಕೊಂಡು ಬಂದ? ಹೌದೌದು, ಪೊಲೀಸ್ನವ್ರು ಕರ್ಕೊಂಡು. ಅದೇ ಆನಂತರ ಅದೇ ತಂದೆ ಹೇಳಿದ್ದು. ಇದು ಆಲ್ರೆಡಿ ಇದಕ್ಕಿಂತ ಮುಂಚೆ ಹೇಳಿದ್ದೇನೆ ನಾನು, ತಂದೆ ಅಂದರೆ ಮದುವೆ ಮಾಡಿಸಿ ಕೊಡ್ತೇವೆ 21 ವರ್ಷ ಆಗುವಾಗ. ಅದ ಫೋನಲ್ಲೇ ಎಂಟ್ರಿ ಆದದ್ದು, ಅವರು ಎದುರು ಬರಲಿಲ್ಲ, ಫೋನಲ್ಲೇ ಹೇಳಿದ್ದಾರೆ, ಮುಚ್ಚಳಿಕೆ ಪತ್ರ ಬರೆದು ಕೊಡಿ, ನಿಮಗೆ FIR ತೆಗೆಯುವುದಾದ್ರೆ ಮುಚ್ಚಳಿಕೆ ಪತ್ರ ಬರೆದು ಕೊಡಿ ಅಂತ ಹೇಳಿದ್ದಾರೆ. ತಂದೆ ಬರೆದದ್ದು ಮುಚ್ಚಳಿಕೆ ಪತ್ರ. ಮಗನ ಹತ್ರ ಅಲ್ಲ, ತಂದೆ ಬರೆಸಿ ಕೊಟ್ಟದ್ದು. ಈಗ ತಂದೆನೇ ಅದಕ್ಕೆ ನ್ಯಾಯ ಕೊಡಿಸ್ಲಿ, ಮದುವೆ ಮಾಡಿಸಿ ಕೊಡಿಸ್ಲಿ ಅಂತ. ಅದೇ ಮಗ ಅದನ್ನೇ ಹೇಳ್ತಿದ್ದಾನೆ, ಮದುವೆ ಆಗುದಿಲ್ಲ ಅಂತ. ಹೀಗೆ ನ್ಯಾಯ ನಮಗೆ ಕೊಡಿಸ್ಬೇಕಲ್ಲ, ಕಾನೂನು ಥ್ರೂ ಅಲ್ಲಿ ಹೋಗ್ತದೆ. ಅವನಿಗೆ ಮದುವೆ ಮಾಡಿಸ್ಲಿಕ್ಕೆ ಆಗುದಿಲ್ಲ, ಅದು ಸರಿ, ನಾವು ಒಪ್ಕೊಳ್ತೇವೆ. ಆದರೆ ಕಾನೂನು ಒಂದು ಹುಡುಗಿಗೆ ಸಹ ನ್ಯಾಯ ಕೊಡಿಸ್ಬೇಕಲ್ಲ. ನಾನು ಅದನ್ನು ಹೇಳೋದು, ಒಂದು ಹುಡುಗಿಗೆ ಸಹ ನ್ಯಾಯ ಕೊಡಿಸ್ಬೇಕಲ್ಲ. ಈಗ ಅವರು ಫಸ್ಟಿಗೆ ಹೇಳಿದ ಪ್ರಕಾರ ಕಾನೂನು ಮುಖಾಂತರನೇ ಅವ್ರು ಹೇಳಿದ್ದು 21 ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತೇವೆ ಅಂತ. ಇದೇ ಕಾನೂನು ಈಗ ಹೇಳ್ತದೆ ಅಂದರೆ ಹುಡುಗನ ಒಪ್ಪಿಗೆ ಇಲ್ಲದ್ರೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಅದೇ ಕಾನೂನು ಹೇಳ್ತದೆ. ಹಾಗಾದರೆ ಇಲ್ಲಿ ಹುಡುಗನಿಗೆ ನ್ಯಾಯ, ಹುಡುಗಿಗೆ ನ್ಯಾಯ, ಎರಡರಲ್ಲಿ ಯಾರಿಗೆ ನ್ಯಾಯ ಅಂತ ಬೇಕಲ್ಲ. ಈಗ ಹುಡುಗನಿಗೆ ನ್ಯಾಯ ಸಿಗ್ಬೋದು, ನಾಳೆ ಹೊರಗಡೆ ಬರ್ಬೋದವ. ಹುಡುಗಿಗೆ ನ್ಯಾಯ ಅದೇ ನಾನು ಹೇಳ್ತೀನಿ, ಮದುವೆ ಮಾಡಿಸಿ ಅಷ್ಟೇ, ಮದುವೆ ಮಾಡಿಸಿ ಕೊಡಿ ಅಷ್ಟೇ ಕೇಳಿದ್ದು. ಈಗ ಇವರು ಬಜರಂಗ ದಳದವರಾಗಲಿ, ಹಿಂದೂ ಮುಖಂಡರಾಗಲಿ, ಅಶೋಕ್ ರೈ ಅವರಾಗಲಿ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಹಿಂದೆ ಬೆಂಬಲ ನಾವಿದ್ದೇವೆ. ನಾನು ಅಷ್ಟೇ ಕೇಳಿ, ಹಿಂದೂ ಮುಖಂಡರೆಲ್ಲ ಇದ್ದಾರೆ ನಮ್ಮ ಜೊತೆ, ನಮಗೆ ಮದುವೆ ಮಾಡಿಸಿ ಕೊಡಲಿ. ಗೊತ್ತಿಲ್ಲ ಹೇಳಿದ್ದಾರೆ, ನಾನು ಸಪೋರ್ಟ್ ಇದ್ದೇನೆ ಅಂದರೆ ಅವರು ಮದುವೆ ಮಾಡಿಸಿ ಕೊಡ್ತೇನೆ. ನನ್ನ ಮುಂದೆ ಅವರು ಬರಲಿಲ್ಲ, ಆದರೆ ಇದರಲ್ಲಿ ಹೇಳಿದ್ದಾರೆ, ಮೀಡಿಯಾದ ಇದರಲ್ಲಿ ಕೂತು ಹೇಳಿದ್ದಾರೆ ಮದುವೆ ಮಾಡಿಸ್ಕೊಡ್ತೇವೆ ಅಂತ. ಸರಿ, ಅವರ ಹತ್ರ ಕೇಳ್ಕೊಡೋದು. ಈಗ ಅರುಣ್ ಪುತ್ತಿಲಾಗಲಿ, ಮುರಳಿ ಹಸ್ತಾಂತರಾಗಲಿ, ಶರಣ್ ಪಂಪಲಾಗಲಿ ಎಲ್ಲರೂ ಇದು ಕೊಟ್ಟಿದ್ದಾರೆ. ಇನ್ನೊಂದು ಎಲ್ಲರೂ ಹೇಳಿದ್ದಾರೆ, ನಾವು ನಿಮಗೆ ಬೆಂಬಲ ಕೊಡ್ತೇವೆ, ಹೆಣ್ಣಿಗೆ ನ್ಯಾಯ ಕೊಡಿಸ್ತೇವೆ ಅಂತ. ಅಷ್ಟೇ ಕೊಡಿಸ್ಲಿ, ರಿಜಿಸ್ಟರ್ ಮದುವೆ ಮಾಡಿ ಕೊಡಲಿ. ಅವನಿಗೆ ಶಿಕ್ಷೆ ಕೊಡಿಸಿ ಅಂತ ನಾವು ಅವನು ಜೈಲಲ್ಲಿ ಕೂತ್ಕೊಳಿಸಿದಲ್ಲ. ಅವನು ಜೈಲೇ ಬೇಕಾ, ಶಿಕ್ಷೆ ಬೇಕಂತ ಅವನು ಜೈಲೇ ಬೇಕು ಅಂತ ಹೇಳಿದಂತೆ, ಮದುವೆ ಆಗೋದಿಲ್ಲ ಅಂತ. ನಮಗೆ ನ್ಯಾಯ ಕೊಡಿಸಿ, ಹೆಣ್ಣು ಮಗುವಿಗೆ ಒಂದು ಮದುವೆ ಅಂತ ಮಾಡಿಸಿ ಕೊಡಿ ಅಷ್ಟೇ ಕೇಳೋದು. ಅದೆಲ್ಲ ಏನು ಕೊಟ್ಟಿಲ್ಲ ನಮಗೆ. ಕಾನೂನು ಮುಖಾಂತರನೇ ಈಗ ಹೋಗ್ತಿರೋದು ಸರ್, ಕಾನೂನು ಮುಖಾಂತರನೇ ಈಗ ಹೋಗ್ತಿರೋದು. ನಾವು ಯಾವ ಇದರಲ್ಲಿ ನಾವು ಇದು ಹೋಗಿಲ್ಲ, ಕಾನೂನು ಮುಖಾಂತರನೇ ಇನ್ನು ಹೋಗ್ತಿರೋದು. ಇವರನ್ನು ನಂಬಿ ಇದ್ದೇನೆ. ಈಗ ಎಲ್ಲ ನಮಗೆ ನಮ್ಮ ವಿಶ್ವಕರ್ಮ ಆಗಲಿ, ಹಿಂದೂ ಮುಖಂಡರಾಗಲಿ, ಅಥವಾ ಈಗ ನನಗೆ ಬೆಂಬಲ ಕೊಟ್ಟ ಎಲ್ಲ ಇದಕ್ಕೆ ಮೀಡಿಯಾದವರಾಗಲಿ, ಪ್ರೆಸ್ನವರಿಗೆ ಆಗಲಿ ನಾನು ಇಷ್ಟೇ ಕೇಳ್ತಿರೋದು, ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ, ಮದುವೆ ಮಾಡಿಸಿ ಕೊಡಿ ಅಷ್ಟೇ ನಾನು ಕೇಳ್ತಿರೋದು.